ಸಿದ್ದು ತವರಲ್ಲಿ ದೋಸ್ತಿಗಳ ನಡುವೆ ಸಮನ್ವಯ ಮುಟ್ಟಲ್ಲ. ಮೈತ್ರಿಯಾದರೂ ಕೂಡ ಸಿದ್ದು ಜಿಟಿಡಿ ಮುನಿಸು ಮುಗಿತಾ ಇಲ್ಲ. ಸಿದ್ದು ತವರಲ್ಲಿ ಎಲ್ಲೋ ಒಂದ್ ಕಡೆ ಇಬ್ಬರು ದೋಸ್ತಿಗಳು ಮುನಿಸು ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಏನೇ ಮೈತ್ರಿ ಆದ್ರೂ ಕೂಡ ಸಿದ್ದು ಮತ್ತು ಜಿಟಿಡಿ ಮುನಿಸು ಇನ್ನೂ ಮುಗಿದಿಲ್ಲ. ಎಲೆಕ್ಷನ್ ಶುರುವಾದ್ರೂ ಅವರ ಉಸ್ತುವಾರಿ ಸಚಿವರುಗಳು ಕಾಣ್ತಾ ಇಲ್ಲ. ಮೈಸೂರು ಕೊಡಗು ಚುನಾವಣೆಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಜಿಟಿ ದೇವೇಗೌಡರು ಅಷ್ಟೇ, ಸಿದ್ದರಾಮಯ್ಯನವರು ಅಷ್ಟೇ. ಮೈಸೂರು ಕೊಡಗು ಟಿಕೆಟ್ ಜೆಡಿಎಸ್ಗೆ ಬೇಕು ಅಂತ ಸಚಿವ ಜಿಟಿಡಿ ಹೇಳಿದ್ರು. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಅವರಿಬ್ಬರ ನಡುವೆ ಇನ್ನೂ ಮುನಿಸು ಮುಂದುವರೆದಿದೆ. ಇನ್ನು ದೇವೇಗೌಡರೇ ನಮ್ಮ ಅಭ್ಯರ್ಥಿ ಅಂತ ಜಿಟಿಡಿ ಘೋಷಣೆ ಕೂಡ ಮಾಡಿದ್ರು. ಟಿಕೆಟ್ ಕಾಂಗ್ರೆಸ್ ಪಾಲಾಗ್ತಿದ್ದಂತೆ ಚುನಾವಣಾ ಪ್ರಕ್ರಿಯೆಗಳಿಂದ ಜಿಟಿ ದೇವೇಗೌಡರು ದೂರ ಉಳಿದ್ರು. ಮೈತ್ರಿ ಅಭ್ಯರ್ಥಿ ವಿಜಯಶಂಕರನ್ನ ಜಿಟಿ ದೇವೇಗೌಡರು ಭೇಟಿ ಕೂಡ ಮಾಡಿಲ್ಲ. ಒಮ್ಮೆಯೂ ಸಿದ್ದರಾಮಯ್ಯ ಜೊತೆ ಮಾತುಕತೆಯನ್ನು ಕೂಡ ಜಿಟಿ ದೇವೇಗೌಡರು ನಡೆಸಿಲ್ಲ. ಕುತೂಹಲ ಮೂಡಿಸ್ತಾ ಇದೆ ಎಲ್ಲೋ ಒಂದ್ ಕಡೆ ಮೈಸೂರು ಉಸ್ತುವಾರಿ ಸಚಿವರ ನಡೆ. ಯಾಕಂದ್ರೆ ಈ ಹಿಂದೆಯಿಂದನೂ ಕೂಡ ಜಿಟಿ ದೇವೇಗೌಡರು ಮತ್ತು ಸಿದ್ದರಾಮಯ್ಯ ನಡುವೆ ಸಾಕಷ್ಟು ಮುನಿಸಿತ್ತು. ಚಾಮುಂಡೇಶ್ವರಿ ಕ್ಷೇತ್ರದಿಂದ ಇಬ್ರು ಸ್ಪರ್ಧೆ ಮಾಡಿದ್ರು, ಅದರಲ್ಲಿ ಸಿದ್ದರಾಮಯ್ಯ ಸೋಲನ್ನಪ್ಪಿದ್ರು. ಸೊ ಹೀಗಾಗಿ ಜಿಟಿ ದೇವೇಗೌಡರು ಮತ್ತು ಸಿದ್ದರಾಮಯ್ಯ ಅವರ ಮುನಿಸು ಈಗ ಮುಂದುವರೆದಿದೆ. ಅಷ್ಟೇ ಅಲ್ಲ, ಈಗ ಕೊಡಗು ಟಿಕೆಟ್ ಕೈ ತಪ್ಪಿದಕ್ಕೆ ಜಿಟಿ ದೇವೇಗೌಡರು ಅದರಿಂದ ದೂರ ಸರಿದಿದ್ದಾರೆ. ಇಲ್ಲಿವರೆಗೂ ಹೋಗಿ ಕ್ಯಾಂಪೇನ್ ಮಾಡೋದಾಗ್ಲಿ, ಸಪೋರ್ಟ್ ಮಾಡೋದಾಗ್ಲಿ ಏನೂ ಕೂಡ ಮಾಡಿಲ್ಲ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಅವರಿಬ್ಬರ ಮುನಿಸು ಕಮ್ಮಿ ಆಗಿಲ್ಲ ಅನ್ನೋದು ಇಲ್ಲಿ ಬೆಳವಣಿಗೆ ಮುಖಾಂತರ ಗೊತ್ತಾಗ್ತಾ ಇದೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಎಲ್ಲೋ ಒಂದ್ ಕಡೆ ಜಿಟಿಡಿ ಮತ್ತು ಸಿದ್ದರಾಮಯ್ಯ ಅವರ ಮುನಿಸು ಕಮ್ಮಿ ಆಗಿಲ್ಲ. ಅದು ಈಗ ಹೋಗ್ತಿರೋಂಥ ಬೆಳವಣಿಗೆ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಸೊ ಮುಂದೆ ಏನಾಗಬಹುದು ಅಂತ, ಯಾಕಂದ್ರೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಈಗ. ಸೊ ಈಗ ಬೇರೆ ವಿಧಿ ಇಲ್ಲ, ಅವರು ಕ್ಯಾಂಪೇನಿಂಗ್ ಮಾಡಲೇಬೇಕಾಗುತ್ತೆ. ಸೊ ಎಷ್ಟು ದಿನದಿಂದ ದೂರ ಉಳಿತಾರಂತೆ, ಅಥವಾ ಮುಂದೆ ಏನಾದರೂ ಬರ್ತಾರಾ, ಕ್ಯಾಂಪೇನ್ ಮಾಡ್ತಾರಾ ಅವರ ಪರವಾಗಿ? ಏನು ಜಿಟಿ ದೇವೇಗೌಡರು? ದಿವ್ಯಾ, ಖಂಡಿತವಾಗ್ಲೂ ಈಗಾಗಲೇ ಏನು ಇಂದಿನ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಈಗ ಮಂಡ್ಯದ ಹೈ ವೋಲ್ಟೇಜ್ ರಾಜಕಾರಣ ಯಾವ ರೀತಿ ಇದೆ, ಅದೇ ರೀತಿಯಾಗಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಹೈ ವೋಲ್ಟೇಜ್ ರಾಜಕಾರಣ ಇತ್ತು. ಆ ಸಂದರ್ಭದಲ್ಲಿ ತುಂಬಾನೇ ಒಂದು ಮಾತುಗಳು, ಪೈಪೋಟಿಗಳು ಎಲ್ಲವೂ ಕೂಡ ಇತ್ತು. ಈ ಸಂದರ್ಭದಲ್ಲಿ ಜಿಟಿ ದೇವೇಗೌಡರು 35,000 ಮತಗಳ ಅಂತರದಿಂದ ಗೆದ್ದಿರ್ತಾರೆ. ಆದ್ರೆ ಅವತ್ತಿನ ಸಂದರ್ಭ ನೋಡಿದಾಗ ಇವತ್ತು ಎಲ್ಲವೂ ಕೂಡ ಬದಲಾಗಿದೆ, ರಾಜಕೀಯದಲ್ಲೂ ಕೂಡ ಬದಲಾಗಿದೆ. ಇಷ್ಟಿದ್ರು ಕೂಡ ಮೈತ್ರಿ ಸರ್ಕಾರ ಇದ್ರು ಕೂಡ ಈಗಾಗಲೇ ಒಂದು ಹೊಂದಾಣಿಕೆ ಇಬ್ರಿಗೂ ಕೂಡ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಾಗಿರ್ಬೋದು, ಸಿದ್ದರಾಮಯ್ಯನವ್ರಿಗಿರ್ಬೋದು, ಜೊತೆಗೆ ಜಿಟಿ ದೇವೇಗೌಡರಿಗಿರ್ಬೋದು. ಇಷ್ಟು ದಿನಗಳಾಯ್ತು, ಅಂದ್ರೆ 9 ತಿಂಗಳುಗಳೇ ಆಗಿದೆ ಸರ್ಕಾರ ಲಾಂಚ್ ಆಗಿ. ಇಷ್ಟಾದ್ರೂ ಕೂಡ ಈವರೆಗೂ ಕೂಡ ಸಿದ್ದರಾಮಯ್ಯ ಅವರಾಗ್ಲಿ, ಜಿಟಿ ದೇವೇಗೌಡರಾಗ್ಲಿ ಈವರೆಗೂ ಕೂಡ ಮುಖಾಮುಖಿಯಾಗಿ ಮಾತುಕತೆಯನ್ನ ನಡೆಸಿಲ್ಲ. ಜೊತೆಗೆ ಈಗ ಲೋಕಸಭಾ ಚುನಾವಣೆನೂ ಕೂಡ ಬಂದಿದೆ. ಈ ಸಂದರ್ಭದಲ್ಲಿ ಮೈತ್ರಿ ಅಭ್ಯರ್ಥಿ ವಿಜಯಶಂಕರ್ ಕೂಡ ಇದ್ದಾರೆ. ಈಗಾಗಲೇ ಟಿಕೆಟ್ ಕೂಡ ಜಿಟಿ ದೇವೇಗೌಡರು ಕೇಳಿದ್ರು. ಡಿ ದೇವೇಗೌಡರು ಇಲ್ಲಿಗೆ ಬಂದು ಸ್ಪರ್ಧೆ ಮಾಡ್ತಾರೆ ಅಂತ ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಇಷ್ಟೆಲ್ಲ ಇರುವಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ತಮ್ಮ ಆಕ್ರೋಶ ಎಲ್ಲವೂ ಕೂಡ ಈಗಾಗಲೇ ಜಿಟಿ ದೇವೇಗೌಡರು ಮುನಿಸಿಕೊಂಡಿರೋ ರೀತಿಯಲ್ಲಿ ಈ ರೀತಿಯಾಗಿ ವ್ಯಕ್ತಪಡಿಸಿರುವಂತದ್ದು. ಚುನಾವಣಾ ಸಂದರ್ಭದಲ್ಲಿ ಈಗಾಗಲೇ ಒಂದು ಪ್ರವಾಸವನ್ನ ಕೈಗೊಂಡಿರೋದು ಎಷ್ಟರ ಮಟ್ಟಿಗೆ ಅನ್ನೋ ಒಂದು ಪ್ರಶ್ನೆ ಕೂಡ ಈಗಾಗಲೇ ಕಾಂಗ್ರೆಸ್ ನಾಯಕರು ಕೇಳ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಸಾರಾ ಮಹೇಶ್ ತೇಪೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲ, ಅವರು ಬೇರೆ ಕಾರ್ಯಕ್ರಮ ನಿಮಿತ್ತ ಹೋಗಿದ್ದಾರೆ, ಶೀಘ್ರವಾಗಿ ಬರ್ತಾರೆ ಅಂತ ಹೇಳಿ. ಇವತ್ತು ವಿಜಯಶಂಕರ್ ಅವರು ಜಿಟಿ ದೇವೇಗೌಡರನ್ನ ಭೇಟಿ ಮಾಡಬೇಕಿತ್ತು, ಆದ್ರೆ ಅವರಿಗೆ ಯಾವುದೇ ರೀತಿಯಾದಂತಹ ಕಾಲಾವಕಾಶನ ಕೊಟ್ಟಿಲ್ಲ. ಈವರೆಗೂ ಕೂಡ ಅವರು ಕೋಲಾರದಲ್ಲಿ ಒಂದು ಬೇರೆ ಒಂದು ಕಾರ್ಯಕ್ರಮದಲ್ಲೂ ಈಗಾಗಲೇ ಆಗಿರುವಂತದ್ದು. ಇವೆಲ್ಲವನ್ನು ನೋಡ್ತಾ ಇದ್ರೆ ಒಂದು ಕಡೆ ಮೈಸೂರಿನಲ್ಲಿ ಈ ಬಾರಿಯ ಒಂದು ಮೈತ್ರಿ ಅಭ್ಯರ್ಥಿ ಏನಿದ್ದಾರೆ ಅವರಿಗೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಹಕಾರ ಸಿಗುವಂತದ್ದು ತೀವ್ರವಾದಂತಹ ಒಂದು ಕಠಿಣವಾಗಿ ಇರುವಂತದ್ದು. ದಿವ್ಯಾ, ಓಕೆ, ಇನ್ನು ಎಷ್ಟು ದಿನ ಅಂತ ಇವರ ಮುನಿಸು ಮುಂದುವರಿಯುತ್ತೆ? ಕ್ಯಾಂಪೇನಿಂಗ್ ಬಂದಿಂದ ಅಂದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಪಕ್ಷಕ್ಕೆ ಒಂದ್ ರೀತಿ ಇದು ಅಡ್ವಾಂಟೇಜ್ ಅಲ್ವಾ? ಖಂಡಿತ ಒಂದು ರೀತಿಯಲ್ಲಿ ಅಡ್ವಾಂಟೇಜ್ ಆಗಿದೆ. ಯಾಕಂದ್ರೆ ಈಗಾಗಲೇ ಲಕ್ಷಾಂತರ ಒಂದು ಮತದಾರರು ಈಗಾಗಲೇ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಾರೆ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಜೆಡಿಎಸ್ ನ ಒಂದು ಆಧಿಪತ್ಯವೂ ಕೂಡ ಇರುವಂತದ್ದು. ಈ ಜೆಡಿಎಸ್ ನ ಟೆಸ್ಟ್ ಆಗುವಂತದ್ದು ಕಾಂಗ್ರೆಸ್ ನ ಒಂದು ಅಭ್ಯರ್ಥಿಗೆ ಆಗ್ಬೇಕಾಗಿರುತ್ತೆ. ಆದ್ರೆ ಇವರ ಮುನಿಸು ಎಲ್ಲೋ ಒಂದ್ ಕಡೆ ಬಿಜೆಪಿ ಅಭ್ಯರ್ಥಿಗೆ ಲಾಭವಾದ್ರೂ ಅಲ್ಲಿ ಅಚ್ಚರಿ ಇಲ್ಲ ಅಂತ ಹೇಳ್ಬೋದು. ಜೊತೆಗೆ ಹುಣಸೂರು ಭಾಗದಲ್ಲೂ ಕೂಡ ಜೆಡಿಎಸ್ ನ ನಾಯಕರು ಇರುವಂತದ್ದು. ಅವರು ಕೂಡ ಒಂದು ರೀತಿಯಲ್ಲಿ ನೋಡೋದಾದ್ರೆ ಜೆಡಿಎಸ್ ಗೆ ಒಂದು ಸಾಥ್ ಕೊಡುವಂತದ್ದು ತುಂಬಾನೇ ಕಡಿಮೆ ಇದೆ. ಯಾಕೆ ಅಂತಂದ್ರೆ ಅವ್ರಿಗೂ ಕೂಡ ಸಿದ್ದರಾಮಯ್ಯ ಅವರ ಮೇಲೆ ಒಂದು ರೀತಿಯಲ್ಲಿ ವೈಮನಸ್ಸಿದೆ. ಹಾಗಾಗಿ ಈ ಎರಡೂ ಕ್ಷೇತ್ರಗಳ ಒಂದು ಮತ ವೋಟ್ ಬ್ಯಾಂಕ್ ಏನಾದ್ರು ವಿಭಜನೆ ಆದ್ರೆ ಖಂಡಿತವಾಗ್ಲೂ ಪ್ರತಾಪ್ ಸಿಂಹ ಅವರಿಗೆ ಪ್ಲಸ್ ಆಗುವಂತದ್ದು. ದಿವ್ಯಾ. ಓಕೆ ಸುರೇಶ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.